ಅಲಂಕರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡನು ಎಂಬ ಒಂದು ಶರಣರ ದಿವ್ಯವಾಣಿಯಂತೆ ಪ್ರಪ್ರಥಮದಲ್ಲಿ ಶ್ರೀ ಕರೆಮತಾಯಿಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಒಂದು ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಸುಂದರ ರಾತ್ರಿಯ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಶ್ರೀಯುತ ಅಶೋಕಣ್ಣ ಕಾಗಲ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಕ್ಕಳಿಗೆರೆ ಇವರು ವಹಿಸ್ಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ಒಂದು ಚಪ್ಪಾಳೆ ಹಾಕಬೇಕು ಅವರಿಗೆ. ಇನ್ನು ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಯುತ ವಿಠಲಣ್ಣ ಕೋಳಿ, ಪ್ರಥಮ ಗುತ್ತಿಗೆದಾರರು ಹಿರೇಟ್, ಇವರು ವಹಿಸ್ಕೋಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾರೆ. ಇನ್ನು ಅದೇ ರೀತಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಸ್ಸು ದಂಡಿನ್ ಅವರು ವಹಿಸ್ಕೋಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾರೆ. ಅದೇ ರೀತಿ ಜ್ಯೋತಿ ಬೆಳಗಿಸಲಿಕ್ಕೆ ಸಹಾಯವನ್ನು ಮಾಡಲಿಕ್ಕೆ ಮಲ್ಲಪ್ಪ ಬಡಿಗೇರ್ ಅವರು ವಹಿಸ್ಕೊಳ್ಬೇಕು. ಇನ್ನು ಅದೇ ರೀತಿ ಸೋಮಲಿಂಗಣ್ಣ ಕರಣ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಒಂದು ಸ್ಥಾನವನ್ನು ವಹಿಸ್ಕೋಬೇಕು. ಇನ್ನು ಅದೇ ರೀತಿ ಶ್ರೀಯುತ ನಕ್ಕಪ್ಪಣ್ಣ ದುರ್ಗುಂಡಿ ಅವರು ಕೂಡ ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇನ್ನು ಅದೇ ರೀತಿ ಬಲೂನ್ ಸ್ಫೋಟನೆಯಲ್ಲಿ ಶ್ರೀಯುತ ಸಿದ್ದಪ್ಪಣ್ಣ ಲೋಕೂರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಇವರು ಕೂಡ ಅದನ್ನು ವಹಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇನ್ನು ಅದೇ ರೀತಿ ಶ್ರೀಯುತ ಲಕ್ಷ್ಮಣಣ್ಣ ಲೋಕೂರ್, ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಕೂಡ ಬಲೂನ್ ಸ್ಫೋಟದ ಕಾರ್ಯಕ್ರಮದ ಒಂದು ಅತಿಥಿಯನ್ನು ವಹಿಸ್ಕೋಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇನ್ನು ಅದೇ ರೀತಿ ಶ್ರೀಯುತ ರಾಯಪ್ಪಣ್ಣ ಗೊರಗುದ್ದಿ, ಗ್ರಾಮ ಪಂಚಾಯತ್ ಸದಸ್ಯರು, ಇವರು ಕೂಡ ಬಲೂನ್ ಸ್ಫೋಟದ ಒಂದು ಆತಿಥ್ಯವನ್ನು ವಹಿಸ್ಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇನ್ನು ಅದೇ ರೀತಿ ಆನಂದ್ ಸಂದೀಪ್ ಅವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಕೂಡ ಬಲೂನ್ ಸ್ಫೋಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇನ್ನು ಸಿದ್ದಪ್ಪಣ್ಣ ಕಬಾಡ್ಗಿ, ಇವರು ಸೈನಿಕರು, ಇವರು ಕೂಡ ಒಂದು ಬಲೂನ್ ಸ್ಫೋಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇನ್ನು ಅದೇ ರೀತಿ ಇನ್ನು ಮುಂದಿನದಾಗಿ ಕಾರ್ಯಕ್ರಮದ ಅತಿಥಿ ಸ್ಥಾನಗಳನ್ನು ಶ್ರೀಯುತ ಇನ್ನು ಅತಿಥಿ ಸ್ಥಾನಗಳನ್ನು ಇನ್ನು ಶ್ರೀಯುತ ಸೋಮಲಿಂಗಣ್ಣ ಕರೆನ್ ಅವರು ಇವರು ವಹಿಸ್ಕೊಳ್ಬೇಕು. ಇನ್ನು ಅದೇ ರೀತಿ ಮಲ್ಲಪ್ಪ ಬಡಿಗೇರ್, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನಗಳನ್ನು ವಹಿಸ್ಕೊಳ್ತಿದ್ದಾರೆ. ಇನ್ನು ಲಕ್ಕಪ್ಪ ದುರ್ಗುಂಡಿ, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಬಾಳೇಶ್ ಸರ್ಬಿ, ಇವರು ಕೂಡ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಇನ್ನು ಸಿದ್ದಪ್ಪ ಕಬಾಡಿಗಿ, ಇವರು ಕೂಡ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಿದ್ದಾರೆ. ಇನ್ನು ಸಿದ್ದಪ್ಪ ಹುಕ್ಕೇರಿ, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಇನ್ನು ಶ್ರೀಯುತ ಬಾಳಪ್ಪ ಗೊರಗುದ್ದಿ, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಇನ್ನು ಆನಂದ್ ಸನದಿ, ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇನ್ನು ಶ್ರೀಯುತ ಲಕ್ಷ್ಮಣ್ ಲೋಕೂರ್, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ಬೇಕು. ಇನ್ನು ವೆಂಕಪ್ಪ ಹುಕ್ಕೇರಿ, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಇನ್ನು ವಿಠಲಣ್ಣ ದುರ್ಗುಂಡಿ, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಇನ್ನು ಬಸವರಾಜ್ ಮದನವ್ರು, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಇನ್ನು ಉದ್ದಪ್ಪ ಕೋಳಿ, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ನಾಗಪ್ಪ ಗೊರಗುದ್ದಿ, ಇವರು ಕೂಡ ಕಾರ್ಯಕ್ರಮದ ಅತಿಥಿಗಳಾಗಬೇಕು. ಇನ್ನು ಸಿದ್ದಪ್ಪ ಲೋಕೂರ್, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಇನ್ನು ಗೋಪಣ್ಣ ಲೋಕೂರ್, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಲಕ್ಷ್ಮಣ್ ನೇಸರ್ಗಿ, ಇವರು ಕೂಡ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾರೆ. ಸತ್ಯಪ್ಪ ಸುಸ್ವಾಗತ ಸ್ವಾಗತ ಬಯಸುವೆ ಸ್ವಾಗತವು ನಾವು ಸ್ವಾಗತ ಹಾಡುವೆನು ನಾವು ಸ್ವಾಗತ ಬಯಸುವೆನು ಸ್ವಾಗತ ಬಯಸುವೆ ಸ್ವಾಗತವು ನಾವು ಸ್ವಾಗತ ಹಾಡುವೆನು ನಾವು ಸ್ವಾಗತ ಬಯಸುವೆನು ಸ್ವಾಗತ ಬಯಸುವೆ ಸ್ವಾಗತವು
ಇಂದಿನ ಈ ಸಭೆಗೆ ಜನಪ್ರಿಯ ಶಾಸಕರಿಗೆ ಇಂದಿನ ಈ ಸಭೆಗೆ ಶಾಸಕರಾದವರಿಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಸ್ವಾಗತ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಾಗತ ಸ್ವಾಗತ ಬಯಸುವೆ ಸ್ವಾಗತವು ನಾವು ಸ್ವಾಗತ ಮಾಡುವೆನು
ದರ್ಜೆ ಗುತ್ತಿಗೆದಾರರು ಈ ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು. ಅವ್ರ ಜೊತೆಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಸಹಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹಿಳೆಯರಿಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇನ್ನ ಮುಂದಿನದಾಗಿ ನಾವು ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಜ್ಯೋತಿ ಬೆಳಗಿಸ್ತಕ್ಕಂಥದ್ದು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಯುತ ಬಸುದಂಡಿ, ಮಲ್ಲಪ್ಪ ಬಡ್ಗೇರ್, ಸೋಮಣ್ಣ ಕರೇನವರ್, ಲಕ್ಕಪ್ಪ ಕುಂಟಿ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹಿಳೆಯರು ಆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ದೀಪದಲ್ಲಿ ಬೆಳಗುತ್ತಿದೆ ಕರಿಯವ ದೇವಿಯ ರೂಪ, ದೀಪದಲ್ಲಿ ಬೆಳಗುತ್ತಿದೆ ಕರಿಯವ ದೇವಿಯ ರೂಪ. ಕಾರ್ಯಕ್ರಮವು ಉತ್ತಮವಾಗಿ ಜರುಗಲಿ ಅಂತಂದೇಳಿ ಆ ತಾಯಿಯಲ್ಲಿ ನಮನಗಳನ್ನು ಸಲ್ಲಿಸ್ತಾ, ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನು ಮುಂದಿನದಾಗಿ ಬಲೂನ್ ಸ್ಫೋಟನೆ ಶ್ರೀಯುತ ಸಿದ್ದಪ್ಪಣ್ಣ ಲೋಕೂರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಇನ್ನು ಲಕ್ಷ್ಮಣ್ ಲೋಕೂರ್ ಗ್ರಾಮ ಪಂಚಾಯತಿ ಸದಸ್ಯರು, ರಾಯಪ್ಪ ಗುರುಗುದ್ದಿ ಗ್ರಾಮ ಪಂಚಾಯತ್ ಸದಸ್ಯರು, ಆನಂದ್ ಸಂಧಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಿದ್ದಪ್ಪಣ್ಣ ಆರ್ಮಿಯವರು ಇವರೆಲ್ಲರೂ ಕೂಡ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಹಿಳೆಯರು ಬಲೂನ್ ಸ್ಫೋಟವನ್ನು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬಲೂನ್ ಸ್ಫೋಟದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯ ಮಹಿಳೆಯರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನು ಬಾಂಬ್ ಸ್ಫೋಟನೆ ಮಿಂಚಿನ ಸಂಚಲನ ಅದನ್ನು ನಮ್ಮ ಯುವಕರು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಎಲ್ಲ ನನ್ನ ಯುವಕ ಮಿತ್ರರಿಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇನ್ನು ಆತ್ಮೀಯರೇ ದಯವಿಟ್ಟು ಅಪ್ಪಿ ಇಲ್ಲ ಒಂದು ನಿಮಿಷ ಯಾರೋ ಮಾತಾಡ್ಬೇಡ್ರಿ. ಇಲ್ಲ ನಾವು ಒಂದ್ಸತೆ ಕೇಳ್ರಿ ಈ ಕಡೆ ಒಂದೇ ಒಂದು ನಿಮಿಷ. ಈ ಹಿರೇಹಟ್ಟಿ ಗ್ರಾಮದ ಒಂದ್ಸತೆ ಹಿಂದೋಗಿ ಬಂದ್ರ ಬಹುಶಃ ಇಲ್ಲಿ ಹೇಳ್ತಿರ್ತಾರ ಏನಂತಂದು ಹೇಳಿದ್ರೆ, ಒಂದಷ್ಟು ಪುಸ್ತಕದೊಳಗ ಮೆನ್ಷನ್ ಇರ್ತಕ್ಕಂಥದ್ದು ಇಲ್ಲ ಮೊದಲಿಗೆ ರಾಜರು ಇದೊಂದು ಗುಡ್ಡ ಬೆಟ್ಟದ ಒಂದು ಪ್ರದೇಶ ಆಗಿರೋದ್ರಲ್ಲಿಂದ್ರ ಇಲ್ಲೇ ನಿಗೂಢ ಸೇನಾ ತರಬೇತಿಗಳನ್ನ ನಡೆಸ್ತಾ ಇರ್ತಾರ ನಿಮ್ಮ ಹಳ್ಳಿಯೊಳಗ. ಅಂತವತ್ತೊಳಗ ಆ ಸಮಯದೊಳಗ ಈ ಪ್ರದೇಶದೊಳಗ ಯಾರು ತರಬೇತಿಯನ್ನ ಪಡೆದುಕೊಂಡಿರ್ತಾರಲ್ಲ ಅವ್ರ ಸೈನ್ಯ ಮತ್ತೆ ಅವ್ರ ರಾಜನೇ ವಿನ್ ಆಗ್ತಿರ್ತಾನಂತ, ಗೆಲ್ತಿರ್ತಾನಂತ. ಅದಕ್ಕೋಸ್ಕರ ಆ ಎಲ್ಲಾ ಸೈನಿಕರಿಗೂ ಕೂಡ ಬಹುಶಃ ನೀವೆಲ್ಲರೂ ಕೂಡ ಪೂಜಿಸ್ತಕ್ಕಂಥದ್ದು ಅಥವಾ ನಾವೆಲ್ಲರೂ ಕೂಡ ಆರಾಧನೆಯನ್ನ ಮಾಡ್ತಕ್ಕಂತಹ ತಾಯಿ ಕರಮ್ಮ ದೇವಿಯ ಆಶೀರ್ವಾದ ಇತ್ತು ಅಂತಕ್ಕಂಥದ್ದು ಹಿಂದೆ ಇರ್ತಕ್ಕಂಥದ್ದು ಒಂದು ಪ್ರತೀತಿ. ಇನ್ನು ನಾವು ಇನ್ನೊಂದನ್ನ ನೋಡಿದಾಗ ನಾವು ಹೇಳ್ತೇವ್ರಿ, ಅದಾದ ನಂತರದ ದಿನಗಳಲ್ಲಿ ಬಹುಶಃ ಈ ನಿಮ್ಮೂರಿಗೆ ಇಲ್ಲಿ ಒಂದು ಹಳ್ಳ ಹರಿತದ, ಆ ಹಳ್ಳಕ್ಕ ಹಿರೇಹಳ್ಳ ಅಂತ ಕರಿತಾ ಇದ್ರು. ಆ ಹಿರೇಹಳ್ಳ ಅಂತಕ್ಕಂಥದ್ದು ಆ ಹಿರೇಹಳ್ಳದ ದಂಡಿಗೆ ಇರ್ತಕ್ಕಂಥದ್ದು ಈ ಒಂದು ಊರಾಗಿರೋದ್ರಿಂದ ಇದಕ್ಕ ಹಿರೇಹಳ್ಳದ ದಂಡಿ ಅಂತ ಮೊದಲಿಗೆ ಕರೀತಾ ಇದ್ರು. ಅದಾದ ನಂತರ ತರುವಾಯ ಒಂದಷ್ಟು ದಿನಗಳ ನಂತರ ಆ ದಂಡಿಯ ಮೇಲೆ ಒಂದಷ್ಟು ಗುಡಿಸಲುಗಳ ವಾಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತದ.
ಆ ವಾಸಗಳು ಏನಾಗ್ತದೆ ಅಂತಂದು ಹೇಳಿದ್ರೆ ಮೊದಲಿಗೆ ಗುಡಿಸಲುಗಳಿದ್ದಿರ್ತದ, ಅದಾದ್ಮೇಲೆ ಚಿಕ್ಕ ಪುಟ್ಟ ಮನೆಗಳ ನಿರ್ಮಾಣ ಆಗ್ತಾವ. ಅದ್ರ ನಂತರ ಏನಾಗ್ತದೆ ಅಂತಂದು ಹೇಳಿದ್ರೆ ಇಲ್ಲೇ ಅದಕ್ಕೆ ಒಂದಷ್ಟು ಆ ಗುಡಿಸಲುಗಳು ಇರೋದ್ರಿಂದ ಎಲ್ರು ಕೂಡ ಇದು ಹಟ್ಟಿ ಅಂತ ಹೇಳಿ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರ. ಇನ್ನು ಅದಾದ ನಂತರದ ದಿನಗಳಲ್ಲಿ ಬಹುಶಃ ನಿಮ್ಗೆ ಗೊತ್ತೈದೋ ಅಥವಾ ಗೊತ್ತಿಲ್ಲೋ ವಿಚಾರಗಳು ಗೊತ್ತಿಲ್ಲ. ಬಹುಶಃ ಯಾಕಂದ್ರೆ ನನಗೆ ಈ ಹಿರೇಟೆ ಅಂತಕ್ಕಂಥ ಒಂಥರ ತವ್ರ ಮನೆ ಆದಂಗೆ ಆಗ್ಬಿಟ್ಟಿದೆ. ನಾನು ಬಂದು 6 ತಿಂಗಳು ಆಯ್ತು ನಿಮ್ಮ ಶಾಲೆಗೆ. ಅದಕ್ಕೋಸ್ಕರ ಇಲ್ಲಿ ಅದರ ತರುವಾಯ ನಂತರದ ದಿನಗಳಲ್ಲಿ ಏನಾಗ್ತದೆ ಅಂತಂದು ಹೇಳಿದ್ರೆ ಇಲ್ಲಿ ಸುತ್ತಮುತ್ತಲೂ ಕೂಡ ಈ ನಿಮ್ಮ ಹಿರೇಹಳ್ಳದ ದಂಡಿಗೆ ಏನಿರ್ತಕ್ಕಂಥ ಹಟ್ಟಿ ಅಂತದ ಸುತ್ತಮುತ್ತಲೂ ಕೂಡ ಬಹಳಷ್ಟು ಹಟ್ಟಿಗಳು ಹುಟ್ಕೊಳ್ತದ. ಮೊದಲಿಗೆ ನಿಮ್ಮಲ್ಲೇ ಹಟ್ಟಿ ಹುಟ್ಟಿರ್ತದ, ಅದಾದ್ಮೇಲೆ ಬೇರೆ ಕಡೆ ಎಲ್ಲವೂ ಕೂಡ ಹಟ್ಟಿಗಳು ಹುಟ್ಕೊಳ್ತದ. ಬಹುಶಃ ನೀವು ಕೇಳ್ತಿರ್ತೀರಿ ಇಲ್ಲೇ ಬಹುಶಃ ಬಹಳಷ್ಟು ಊರುಗಳ ಹೆಸರು ಹಟ್ಟಿ ಅಂತ ಮುಂದೆ ಕೊನೆಗೊಳ್ತದ ಅಂತ ಎಲ್ಲ ಹಟ್ಟಿಗಳಲ್ಲಿನೂ ಕೂಡ ಪ್ರಪ್ರಥಮವಾಗಿ ಹುಟ್ಟಿರ್ತಕ್ಕಂಥ ಹಟ್ಟಿ ನಿಮ್ದಾಗಿರೋದ್ರಿಂದ, ಜೊತೆಗೆ ಇದು ಎತ್ತರದ ಪ್ರದೇಶದಲ್ಲಿರ್ತಕ್ಕಂಥ ಉದ್ದೇಶದಿಂದ ಇದಕ್ಕೆ ಹಿರೇಹಟ್ಟಿ ಅಂತ ಹೇಳಿ ಕರೆದ್ರು ಅಂತಕ್ಕಂಥದ್ದು ಒಂದು ಪ್ರತೀತಿ. ಇದು ಎಲ್ಲದಕ್ಕೂ ಕೂಡ ನೀವು ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಜಾತ್ರಾ ಮಹೋತ್ಸವ ಅಂತ ಹೇಳ್ತಾರಲ್ಲ, ಕರೆಮ್ಮ ದೇವಿ ಅಂತ ಹೇಳ್ತಾರಲ್ಲ, ಬಹುಶಃ ಈ ಕರೆಮ್ಮ ದೇವಿಗೆ ನೀವೆಲ್ಲರೂ ಹೇಳ್ತಿರ್ತೀರಿ ಇಲ್ರಿ ನಮ್ಮ ಕಾಲಕ್ಕೆ ಇದು ಜಾತ್ರೆ ನಡ್ಕೊಂಡು ಬಂದೈತಿ. ಅಲ್ಲ, ಈ ಕರೆಮ್ಮ ದೇವಿ ಇರ್ತಕ್ಕಂಥದ್ದು ಇತಿಹಾಸ ಕಾಲದಿಂದ, ರಾಜರ ಕಾಲದಿಂದನೂ ಕೂಡ ಇಲ್ಲೇ ದೇವಿಯ ಪ್ರತೀತಿ ಇದೆ ಅಂತಕ್ಕಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ಇತಿಹಾಸನ ಹೊಂದಿರ್ತಕ್ಕಂಥ ಊರು ನಿಮ್ದು. ಅದಕ್ಕೋಸ್ಕರ ನಿಮ್ಮ ಊರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಅದಕ್ಕೋಸ್ಕರ ಇಂಥ ಊರಲ್ಲಿ ಹುಟ್ಟಿರ್ತಕ್ಕಂಥ ನೀವೆಲ್ಲರೂ ಕೂಡ ಧನ್ಯೋಸ್ಮಿಗಳು ಅಂತಕ್ಕಂಥದ್ದು. ಜೊತೆಗೆ ಇಂಥ ಊರೊಳಗೆ ಬಹುಶಃ ಇವತ್ತ ಎಲ್ಲರೂ ಕೂಡ ನೀವು ನಾಟಕ ಪ್ರದರ್ಶನವನ್ನ ನೋಡ್ತೀರಿ. ಈ ನಾಟಕ ಪ್ರದರ್ಶನದಲ್ಲಿ ಯಾವುದು ಧನಾತ್ಮಕ ವಿಚಾರ ಇದ್ದಿರ್ತದೆ, ಯಾವುದು ಒಳ್ಳೇದಿದ್ದಿರ್ತದೆ ಅದನ್ನ ನಿಮ್ ಜೊತೆಗೆ ಕೊಂಡ್ರಿ, ಯಾವುದು ನಿಮ್ಗೆ ಅವಶ್ಯಕತೆ ಇರೋದಿಲ್ಲೋ ಅದನ್ನ ಇಲ್ಲೇ ಬಿಟ್ಟು ಹೋಗ್ರಿ ಅಂತಕ್ಕಂಥ ಒಂದು ಮಾತಿನೊಂದಿಗೆ ಇನ್ನ ಕಾರ್ಯಕ್ರಮದ ಮುಂದಿನ ಘಟ್ಟ ಅಲ್ಲಿ ಮಾಲಾರ್ಪಣೆ ಕಾರ್ಯಕ್ರಮ, ಅದನ್ನ ನಮ್ಮ ಗ್ರಾಮ ಪಂಚಾಯತಿಯ ಬಾಳೇಶನವರು ಅದನ್ನ ನಡೆಸ್ಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇಲ್ಲಿವರೆಗೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತ ನಿಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಗಳಿಗೆ ವಂದನೆಗಳು. ಅದೇ ರೀತಿಯಾಗಿ ಈ ನಾಟಕದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಕ್ಕಳಿಗರಿ ಅವರಿಗೆ ಈ ಕಾರ್ಯಕ್ರಮದ ಮಾಲಕರಾದಂತಹ ವಿಠಲ್ ನಾಗೂಜಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕವನ್ನ ಉದ್ಘಾಟನೆ ಮಾಡಿದಂತ ವಿಠಲ್ ಸಿದ್ದಪ್ಪ ಕೋಳಿ ಗುತ್ತಿಗೆದಾರರು, ಇವರಿಗೆ ಬೀರಪ್ಪ ಕರಿಗಾರ್ ಇವರು ಶಾಲ್ ಹೊಡಿಸಿ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಬಸವರಾಜ್ ಮಾಯಪ್ಪ ದಂಡಿ ಯುವ ಮೋರ್ಚಾ ಬಿಜೆಪಿ ಉಪಾಧ್ಯಕ್ಷರು, ಗ್ರಾಮೀಣ ಮಂಡಳ ಗೋಕಾಕ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮಕ್ಕಳಗಿರಿ, ಇವರಿಗೆ ರಾಯಪ್ಪ ಗೊರಬದ್ದಿ ಇವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಇವರಿಗೆ ಮಾಳಪ್ಪ ಲೋಕೂರ್ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮಲ್ಲಪ್ಪ ಬಡಗೇರ್ ಇವರಿಗೆ ಬಸವರಾಜ್ ನಾಗೋಜಿ ಅವರಿಂದ ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಕನ್ನಡ
ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಗುತ್ತಿಗೆದಾರರು ಲಕ್ಕಪ್ಪ ನಾಗಪ್ಪ ದುರ್ವಳ್ಳಿ ಅವರಿಗೆ ಸಿದ್ದಪ್ಪ ಲೋಕೂರ್ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಬಾಳಪ್ಪ ಸರ್ವಿ ಇವರಿಗೆ ಸಿದ್ದಪ್ಪ ಗೊರಗುದ್ದಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ದೇಶದ ಸೈನಿಕರು ಸಿದ್ದಪ್ಪ ಕಬಾಡ್ಗಿ ಇವರಿಗೆ ಸಿದ್ದಪ್ಪ ಹುಳಿಯವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಕನ್ನಡ ಸಿದ್ದಪ್ಪ ಹುಕ್ಕೇರಿ ಇವರಿಗೆ ಸಿದ್ದಪ್ಪ ಚೋನಣ್ಣವರವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಜನ್ಮ ನೀಡುತ್ತಾರೆ ನನ್ನತ್ತ ಬಾಳಪ್ಪ ಗೊರಗುದ್ದಿ ಇವರಿಗೆ ತುಕಾರಾಮ್ ಹುಕ್ಕೇರಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಹನುಮಾಪುರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗುತ್ತಿಗೆದಾರರು ಆನಂದ್ ಸಂಧಿ ಇವರಿಗೆ ಲಕ್ಕಪ್ಪ ಮುತ್ತಣ್ಣವರವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಕನ್ನಡವೇ ನಮ್ಮಮ್ಮ ಲಕ್ಷ್ಮಣ್ ಲೋಕೂರ್ ಗ್ರಾಮ ಪಂಚಾಯತಿ ಸದಸ್ಯರ ಪತಿಯವರು ಇವರಿಗೆ ಅಡಿಯಪ್ಪ ಸಂಧಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಯಂಕಪ್ಪ ಹುಕ್ಕೇರಿ ಇವರಿಗೆ ಲಕ್ಷ್ಮಣ್ ನಾಗೋಜಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ವಿಠಲ್ ದುರ್ಗುಂಡಿ ಗುತ್ತಿಗೆದಾರರು ಇವರಿಗೆ ವಿಠಲ್ ಕರ್ಕಣ್ಣವರು ಇವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಬಸವರಾಜ್ ಮದನ್ನವರ್ ಇವರಿಗೆ ಸಿದ್ದರಾಯಿ ಕೋಳಿಯವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಲಕ್ಕಪ್ಪ ಕೋಳಿ ಇವರಿಗೆ ಸಿದ್ದಪ್ಪ ಅಡಿನವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ನಾಗಪ್ಪ ಗೊರಗುದ್ದಿ ಇವರಿಗೆ ಮಲ್ಲಿಕಾರ್ಜುನ್ ಸಿಂಗನ್ ಅವರಿವರಿಂದ ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಸಿದ್ದಪ್ಪ ಲೋಕೂರ್ ಇವರಿಗೆ ಮಲ್ಲಪ್ಪ ಮುತ್ತಣ್ಣವರವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಗೋಪಣ್ಣ ಲೋಕೂರ್ ಇವರಿಗೆ ಸಿದ್ದು ಹುಳಿಯವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ.
ತಿಮ್ಮಪ್ಪ ನೇಸರ್ಗಿ ಗುತ್ತಿಗೆದಾರರು, ಇವರಿಗೆ ಬಸವರಾಜ್ ನಾಗೋಜಿ ಇವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಸತ್ಯಪ್ಪ ಕಿತ್ತೂರ್ ಎಸ್ಡಿಎಂಸಿ ಅಧ್ಯಕ್ಷರು ಮಕ್ಕಳಗಿರಿ, ಇವರಿಗೆ ಮಂಜುನಾಥ್ ಚನ್ನಣ್ಣವರ್ ಇವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಮಟ್ಟಪ್ಪ ಗೌಡರ್ ಗುತ್ತಿಗೆದಾರರು, ಇವರಿಗೆ ರಮೇಶ್ ಲೋಕೂರ್ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಗೋಪಾಲ್ ಗಲ್ಲುಂಡೆ ಗುತ್ತಿಗೆದಾರರು, ಇವರಿಗೆ ಬಾಳೇಶ್ ಮುತ್ತಣ್ಣವರ್ ಇವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಸಿದ್ದಪ್ಪ ಹಾಡಿಯನ್ ಇವರಿಗೆ ಮಾಳಪ್ಪ ಹುಕ್ಕೇರಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಹಲೋ ಬಾಗಪ್ಪ ಕರಣ್ ಅವರವರಿಗೆ ಶಿವಕುಮಾರ್ ಕರಿಗಾರ್ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಹಲೋ ಅದೇ ರೀತಿಯಾಗಿ ಅಪ್ಪಣ್ಣ ಮುತ್ತಣ್ಣವರ್ ಇವರಿಗೆ ಸಿದ್ದಪ್ಪ ಕರಿಗಾರ್ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಸಿದ್ದಪ್ಪ ಲೋಕೂರ್ ಇವರಿಗೆ ಸಿದ್ದಪ್ಪ ಸೋನಣ್ಣರ್ ಅವರಿಂದ ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ರಾಯಪ್ಪ ಗೊರಗುದ್ದಿ ಇವರಿಗೆ ಮಾಳಪ್ಪ ಲೋಕೂರ್ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ವಿಠಲ್ ನಾಗೋಜಿ ಇವರಿಗೆ ರಾಯಪ್ಪ ಗೊರಗುದ್ದಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಸಿದ್ದಪ್ಪ ಅದೇ ರೀತಿಯಾಗಿ ಇಲ್ಲಿವರೆಗೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತ ಸರ್ಗೆ ಸಿದ್ದು ಹುಳ್ಳಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ನಾಟಕವನ್ನು ಕಲಿಸಿದಂತ ಗುರುಗಳಿಗೆ ಕಾಮೇಶ್ ಆಡಿನ್ ಸರ್ ಸಾಕಿನ ಹಡಿಗಿನಾಳ್ ಇವರಿಗೆ ವಿಠಲ್ ನಾಗೋಜಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ.
ಸಿದ್ದಾರೂಢ ಕೊರಗುತ್ತಿ ಅವರಿಗೆ ಸಿದ್ದಪ್ಪ ಕರಿಗಾರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ನೇಗಿಲ ಹಿಡಿದ ಅದೇ ರೀತಿಯಾಗಿ ಈ ನಾಟಕದ ಸಂಗೀತ ಬಳಗ ಜಮೀರ್ ಹುಲಿಕಟ್ಟಿ ಇವರಿಗೆ ಸಿದ್ದಪ್ಪ ಸುಳ್ಳಿಯವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅನುರಾಗದ ಅದೇ ರೀತಿಯಾಗಿ ಈ ರಂಗಸಜ್ಜಿಕೆ ಶ್ರೀ ಮಹಾಂತೇಶ್ ಡ್ರಾಮಾ ಚಚಡಿ ಈ ಮಾಲಕರಿಗೆ ರಾಯಪ್ಪ ಗರ್ಗುದ್ದಿ ಅವರು ಶಾಲೋದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಬಸವರಾಜ್ ನಾಗೋಜಿ ಇವರಿಗೆ ಬೀರಪ್ಪ ಕರಿಗಾರ್ ಅವರು ಶಾಲೋದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಹಲೋ ಈರಪ್ಪ ಮುರುಗೋಡ್ ಇವರಿಗೆ ವಿಠಲ್ ತಿರ್ಕನ್ ಅವರಿವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಮಣಪ್ಪ ಲೋಕೂರ್ ಇವರಿಗೆ ವಿಠಲ್ ನಾಗೋಜಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಹಲೋ ಓಕೆ, ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ತುಕಾರಾಮ್ ಇವರಿಗೆ ಸಿದ್ದು ಹೊಳ್ಳಿ ಅವರು ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಬಾಳೇಶ್ ಮುತ್ತಣ್ಣವರವರಿಗೆ ಸಿದ್ದಪ್ಪ ಗರ್ಗುದ್ದಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಓಕೆ, ಸುದೀರ್ಘವಾಗಿ ಆತ್ಮೀಯರು ಮಾಲಾರ್ಪಣೆಯನ್ನು ನಡೆಸಿಕೊಟ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇನ್ನು ಆತ್ಮೀಯರೇ, ನಾವು ಒಂದನ್ನ ಇಲ್ಲಿ ಈ ವೇದಿಕೆಯ ಮೂಲಕ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಬಹುಶಃ ನೀವೆಲ್ಲರೂ ಕೂಡ ನೋಡ್ದಂಗೆ ಅಲ್ಲಿ ಕೈಕೊಟ್ಟೆ. ಜೋರಾದ ಚಪ್ಪಾಳೆ ಬರ್ಬೇಕು. ಆತ್ಮೀಯರೇ, ಒಂದು ನೆನಪಿರ್ಲಿ, ಬಹುಶಃ ಕರೆಮ್ಮ ದೇವಿಯ ಆಶೀರ್ವಾದ ಇತ್ತು ಅಂತಂದ್ರೆ ಮುಂದಿನ ವರ್ಷ ಈ ವೇದಿಕೆ ಒಳಗ ಇಂಥವ್ರಿಗೆ ಇವಾಗ ಸರ್ಕಾರಿ ಸೇವೆಗೆ ಸನ್ಮಾನವನ್ನ ಮಾಡಿದ್ರಲ್ಲ, ಆ ವೇದಿಕೆ ಫುಲ್ ತುಂಬಬೇಕಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಇರಬೇಕು. ಅದಕ್ಕೋಸ್ಕರ ಇಲ್ಲಿವರೆಗೆ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಉದ್ಘಾಟಕರು, ಕಾರ್ಯಕ್ರಮದ ಅಧ್ಯಕ್ಷರು, ಕಾರ್ಯಕ್ರಮದ ಅತಿಥಿ ಮಹೋದಯರು ಎಲ್ಲರಿಗೂ ಕೂಡ ಗ್ರಾಮದ ಪರವಾಗಿ ಮತ್ತು ಎಲ್ಲ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇನ್ನು ನಂತರದಲ್ಲಿ ನಾಟಕ ಪ್ರಾರಂಭ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ, ನಿನಗೆ ಒಂದ್ ವೇಳೆ ಹೂ ಬೇಕಾಗಿದ್ರೆ ತೋಟಕ್ಕೆ ಬಾ, ಒಂದ್ ವೇಳೆ ನೀರ್ ಬೇಕಾಗಿದ್ರೆ ಅಲ್ಲಿಗೆ ಬಾ, ಒಂದ್ ವೇಳೆ ನಾಟಕ ಏನಾದ್ರು ಬೇಕಾಗಿದ್ರೆ ಹಿರೇಹಟ್ಟಿ ಗ್ರಾಮಕ್ಕೆ ಬಾ ಅಂತಂದೇಳಿ ಹೇಳ್ತಕ್ಕಂಥ ಒಳವೊಂದು ಮಾತು. ಅದಕ್ಕೋಸ್ಕರ ಇನ್ನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾಟಕ ಹಲೋ, ಇಲ್ಲಿವರೆಗೆ